ನಾನು ಒಬ್ಬ ಆಕಾಂಕ್ಷಿನೇ. ಯಾಕಂದರೆ ಅವತ್ತು ರಾತ್ರಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಅವತ್ತು ಮಿಡ್ ನೈಟ್ ಬೆಳಗಿನ ಜಾವ ತೀರ್ಕೊಂಡ್ರು. ಹಾಗಾಗಿ ಅದರ ಬಗ್ಗೆ ನಾನು ಕೈ ಬಿಟ್ಟಿದ್ದೆ. ನಮ್ಮ ಸ್ವಾಮೀಜಿಯವರು ಸಹ MD ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಹ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಮ್ಮ ಜನಾಂಗದಲ್ಲಿ 3 ಜನ ಇದ್ದಾರೆ, ಇನ್ನೊಬ್ಬ ಹೊಸಬರಿಗೆ ಅವಕಾಶ. ನಾವು ಇಷ್ಟೇ ಕೇಳೋದು, ಹೊಸಬರಿಗೆ ಹೊಸ ಮುಖಕ್ಕೆ ಫಸ್ಟ್ ಟೈಮರ್ಸ್ಗೆ ಏನಾದರೂ ಅವಕಾಶ ಕೊಟ್ಟು ಯೂತ್ ಕೋಟಾದಲ್ಲಿ ಕೊಟ್ಟರೆ ನಾನು ಆಕಾಂಕ್ಷಿನೇ ಕೊಡಬೇಕಂತೇಳಿ ನಾನು ಮನವಿ ಮಾಡಿದ್ದೇನೆ. ನಮ್ಮ ಜನಾಂಗದ ನಮ್ಮ ಬೋವಿ ಕೋಟದಿಂದ ಕೊಡೋದ್ರಲ್ಲೂ ನಾನು ಸ್ವಾಮೀಜಿಯವರು ಹೇಳಿದ್ದಾರೆ, ಯಾರಿಗನ್ನಾಗಲಿ ರಾಜ್ಯದಲ್ಲಿ ಯುವಕರು, ನನಗೆ ಅಂತಲ್ಲ, ಯುವಕರು 35 ಜನ MLAಗಳಿದ್ದೀವಿ, ಯಾರಿಗನ್ನ ಕೊಡಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಲಿಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಪಾವಗಡದಿಂದ ಹೈಯೆಸ್ಟ್ ಜನ ಕರೆಸ್ತೀನಿ. ಹೈಯೆಸ್ಟ್ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಲ್, TP ಎಲ್ಲನೂ ಗೆಲ್ತೀವಿ. ಲೋಕಲ್ ಬಾಡೀಸ್ ಒಂದು ಬಿಡಲ್ಲ. ಇದು ಸತತವಾಗಿ ನಾವು 20 ವರ್ಷಗಳಿಂದ ನಮ್ಮ ತಂದೆಯವರು ನಾವು ಮಾಡ್ಕೊಂಡು ಬಂದಿರೋದು. ಇದು ನಮಗೆ ಅಧಿಕಾರ ಜನಗಳು ಕೊಡ್ತಾರೆ, ಅದೇ ರೀತಿ ನಮ್ಮ ಹತ್ರಷ್ಟು ರಿಸ್ಕ್ ತಗೊಂಡು ಅವ್ರಿಗೂ ಅಧಿಕಾರ ಕೊಡಿಸ್ತೀವಿ. ಅಲ್ಲಿ ನಾವು ಜನಬೆಂಬಲವನ್ನು ಗಳಿಸಿದ್ದೀವಿ. ಈ ಬಾರಿ ಸೀರಿಯಸ್ ಆಗಿ ನಾನು ಆಕಾಂಕ್ಷಿ ಇದ್ದೀನಿ. ನಮ್ಮ ಬುದ್ಧಿಯವರು ಆಶೀರ್ವಾದ ಇದ್ದರೆ ಇನ್ನೂ ಅನುಕೂಲ ಆಗ್ತದೆ. ಪರಮೇಶ್ವರ್ ಸಾಹೇಬ್ರು ಅನ್ನೋರು ಹೈಕಮಾಂಡ್ ಏನು ಹೇಳುತ್ತೋ ಹಂಗೆ ಕೇಳ್ತೀನಿ. ಹೈಕಮಾಂಡ್ ನಿರ್ಧಾರ ಮಾಡಿ ಮುಖ್ಯಮಂತ್ರಿ ಮಾಡಿದ್ರೆ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದರು. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ DK ಶಿವಕುಮಾರ್ ಸಾಹೇಬ್ರನ್ನ ಮಾಡಿದ್ದಾರೆ, ಎಲ್ಲ ಒಪ್ಪಲೇಬೇಕಲ್ವಾ? ಹಾಗಾಗಿ ಅದನ್ನು ಕ್ವಶನ್ ಬರೋಲ್ಲ. 3ರಲ್ಲಿ ನಾನು ಹತ್ರದಲ್ಲಿ ಸೋತ್ನಲ್ಲ, ನಾನು 2000 ಹಂತದಿಂದ ಸೋತೆ. 13ರಲ್ಲಿ ಸಾಹೇಬರು ಸೋತರು, ಗೆದ್ದಿದ್ರೆ ಅವಾಗ ಮುಖ್ಯಮಂತ್ರಿ ಆಗೋ ಅವಕಾಶಗಳಿತ್ತು. ನಾವು ಚಿಕ್ಕವ್ರು ಸ್ವಾಮಿ, ದಯವಿಟ್ಟು ನೀವೇನು ಕ್ರಾಸ್ ಕ್ವಶನ್ ಮಾಡಬೇಡಿ. ಮುಂದೆ 28ರ ಚುನಾವಣೆಗೆ ನೋಡಬೇಕು, ಅಲ್ಲಿವರೆಗೂ ಭದ್ರವಾಗಿದೆಯಲ್ಲ. ನಾನು ಒಬ್ಬ ಆಕಾಂಕ್ಷಿನೇ. ಯಾಕಂದರೆ ಅವತ್ತು ರಾತ್ರಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಅವತ್ತು ಮಿಡ್ ನೈಟ್ ಬೆಳಗಿನ ಜಾವ ತೀರ್ಕೊಂಡ್ರು. ಹಾಗಾಗಿ ಅದರ ಬಗ್ಗೆ ನಾನು ಕೈ ಬಿಟ್ಟಿದ್ದೆ. ನಮ್ಮ ಸ್ವಾಮೀಜಿಯವರು ಸಹ MD ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಹ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಮ್ಮ ಜನಾಂಗದಲ್ಲಿ 3 ಜನ ಇದ್ದಾರೆ, ಇನ್ನೊಬ್ಬ ಹೊಸಬರಿಗೆ ಅವಕಾಶ. ನಾವು ಇಷ್ಟೇ ಕೇಳೋದು, ಹೊಸಬರಿಗೆ ಹೊಸ ಮುಖಕ್ಕೆ ಫಸ್ಟ್ ಟೈಮರ್ಸ್ಗೆ ಏನಾದರೂ ಅವಕಾಶ ಕೊಟ್ಟು ಯೂತ್ ಕೋಟಾದಲ್ಲಿ ಕೊಟ್ಟರೆ ನಾನು ಆಕಾಂಕ್ಷಿನೇ ಕೊಡಬೇಕಂತೇಳಿ ನಾನು ಮನವಿ ಮಾಡಿದ್ದೇನೆ. ನಮ್ಮ ಜನಾಂಗದ ನಮ್ಮ ಬೋವಿ ಕೋಟದಿಂದ ಕೊಡೋದ್ರಲ್ಲೂ ನಾನು ಸ್ವಾಮೀಜಿಯವರು ಹೇಳಿದ್ದಾರೆ, ಯಾರಿಗನ್ನಾಗಲಿ ರಾಜ್ಯದಲ್ಲಿ ಯುವಕರು, ನನಗೆ ಅಂತಲ್ಲ, ಯುವಕರು 35 ಜನ MLAಗಳಿದ್ದೀವಿ, ಯಾರಿಗನ್ನ ಕೊಡಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಲಿಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಪಾವಗಡದಿಂದ ಹೈಯೆಸ್ಟ್ ಜನ ಕರೆಸ್ತೀನಿ. ಹೈಯೆಸ್ಟ್ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಲ್, TP ಎಲ್ಲನೂ ಗೆಲ್ತೀವಿ. ಲೋಕಲ್ ಬಾಡೀಸ್ ಒಂದು ಬಿಡಲ್ಲ. ಇದು ಸತತವಾಗಿ ನಾವು 20 ವರ್ಷಗಳಿಂದ ನಮ್ಮ ತಂದೆಯವರು ನಾವು ಮಾಡ್ಕೊಂಡು ಬಂದಿರೋದು. ಇದು ನಮಗೆ ಅಧಿಕಾರ ಜನಗಳು ಕೊಡ್ತಾರೆ, ಅದೇ ರೀತಿ ನಮ್ಮ ಹತ್ರಷ್ಟು ರಿಸ್ಕ್ ತಗೊಂಡು ಅವ್ರಿಗೂ ಅಧಿಕಾರ ಕೊಡಿಸ್ತೀವಿ. ಅಲ್ಲಿ ನಾವು ಜನಬೆಂಬಲವನ್ನು ಗಳಿಸಿದ್ದೀವಿ. ಈ ಬಾರಿ ಸೀರಿಯಸ್ ಆಗಿ ನಾನು ಆಕಾಂಕ್ಷಿ ಇದ್ದೀನಿ. ನಮ್ಮ ಬುದ್ಧಿಯವರು ಆಶೀರ್ವಾದ ಇದ್ದರೆ ಇನ್ನೂ ಅನುಕೂಲ ಆಗ್ತದೆ. ಪರಮೇಶ್ವರ್ ಸಾಹೇಬ್ರು ಅನ್ನೋರು ಹೈಕಮಾಂಡ್ ಏನು ಹೇಳುತ್ತೋ ಹಂಗೆ ಕೇಳ್ತೀನಿ. ಹೈಕಮಾಂಡ್ ನಿರ್ಧಾರ ಮಾಡಿ ಮುಖ್ಯಮಂತ್ರಿ ಮಾಡಿದ್ರೆ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದರು. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ DK ಶಿವಕುಮಾರ್ ಸಾಹೇಬ್ರನ್ನ ಮಾಡಿದ್ದಾರೆ, ಎಲ್ಲ ಒಪ್ಪಲೇಬೇಕಲ್ವಾ? ಹಾಗಾಗಿ ಅದನ್ನು ಕ್ವಶನ್ ಬರೋಲ್ಲ. 3ರಲ್ಲಿ ನಾನು ಹತ್ರದಲ್ಲಿ ಸೋತ್ನಲ್ಲ, ನಾನು 2000 ಹಂತದಿಂದ ಸೋತೆ. 13ರಲ್ಲಿ ಸಾಹೇಬರು ಸೋತರು, ಗೆದ್ದಿದ್ರೆ ಅವಾಗ ಮುಖ್ಯಮಂತ್ರಿ ಆಗೋ ಅವಕಾಶಗಳಿತ್ತು. ನಾವು ಚಿಕ್ಕವ್ರು ಸ್ವಾಮಿ, ದಯವಿಟ್ಟು ನೀವೇನು ಕ್ರಾಸ್ ಕ್ವಶನ್ ಮಾಡಬೇಡಿ. ಮುಂದೆ 28ರ ಚುನಾವಣೆಗೆ ನೋಡಬೇಕು, ಅಲ್ಲಿವರೆಗೂ ಭದ್ರವಾಗಿದೆಯಲ್ಲ.